ನೋಟ್ ಫೋನ್ ಎಟಿಎಂ ಕೊರೋನಾ ವಿಷಜಾಲ ಆದ್ವಾ ದೆಹಲಿ ಮುಂಬೈಗಿಂತ ನಂಬರ್ 1 ಡೇಂಜರ್ ಬೆಂಗಳೂರ ಮಾಸ್ಕ್ ಸ್ಯಾನಿಟೈಸರ್ ಇದ್ರೂ 15 ಲಕ್ಷ ಮಂದಿಗೆ ಅಪಾಯದ ಭೀತಿ ಇದೆ ಈ ಹೊತ್ತಿನ ಕಾರ್ಯಕ್ರಮ ಬೆಂಗಳೂರು ನಂಬರ್ 1 ಡೇಂಜರ್ ನಾನ್ ಶರ್ಮಿತಾ ಶೆಟ್ಟಿ ನೋಟ್ ಫೋನ್ ಎಟಿಎಂ ಕೊರೋನಾ ವಿಷಜಾಲ ಅಥವಾ ಪ್ರಿಯ ಸ್ನೇಹಿತರೆ, ಬೆಂಗಳೂರು ಈ ಹೆಸರು ಕೇಳಿದ್ರೆ ಸಾಕು ಜನ ಇಲ್ಲಿಗೆ ಬರೋದಕ್ಕೆ ಆತುರಿಯುತ್ತಿದ್ರು. ಇಲ್ಲಿ ಏನಿಲ್ಲ ಹೇಳಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೋಜು ಮಸ್ತಿ ಕೆಲಸ ಕೈ ತುಂಬಾ ಕಾಸು ಮಾಡೋದಕ್ಕೆ ಇಲ್ಲಿಗೆ ಜನ ವಲಸೆ ಬರೋರು. ಆದ್ರೆ ಈಗ ಬೆಂಗಳೂರು ಅಂದ್ರೆ ಸಾಕು ಭಯ ಪಡೋ ವಾತಾವರಣ ನಿರ್ಮಾಣವಾಗಿದೆ. ಯಾವಾಗ ಈ ಹಾಳು ವೈರಸ್ ಕಾಲಿಡ್ತೋ ಅಂದಿನಿಂದ ಬೆಂಗಳೂರು ಕೊರೋನಾ ಹಾಟ್ ಸ್ಪಾಟ್ ಆಗಿ ಬದಲಾಗಿ ಹೋಗಿದೆ. ಇದು ನಾವು ಹೇಳ್ತಿಲ್ಲ ವೀಕ್ಷಕರೇ, ಕೊರೋನಾ ಅಂಕಿಅಂಶಗಳು ಹೇಳ್ತಿರೋ ಕಠೋರ ಸತ್ಯ ಇದು. ಸುಂದರ ಬೆಂಗಳೂರು ಈ ರೀತಿ ಕೊರೋನಾ ಹಾಟ್ ಸ್ಪಾಟ್ ಆಗೋದಕ್ಕೆ ಕಾರಣವೇನು ಅನ್ನೋದನ್ನ ಮುಂದೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ನೋಟ್ ಫೋನ್ ಎಟಿಎಂ ಕೊರೋನಾ ವಿಷಜಾಲ ಅಥವಾ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಟ್ಬಿಡ್ತೀವಿ ಕೇಳಿ. ಈ ಹಾಳು ಕೊರೋನಾ ವೈರಸ್ ಗ್ಲಾಸ್ ಸ್ಮಾರ್ಟ್ ಫೋನ್ಗಳಂತಹ ವಸ್ತುಗಳ ಮೇಲೆ ಸುಮಾರು 28 ದಿನ ಜೀವಂತವಾಗಿರುತ್ತೆ ಅಂತ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ತಮ್ಮ ಸಂಶೋಧನೆಯಲ್ಲಿ ತಿಳಿಸಿದ್ದಾರೆ. ತಾಪಮಾನ ಕಡಿಮೆಯಾದಂತೆ ಸೋಂಕಿನ ಜೀವಿತಾವಧಿ ಹೆಚ್ಚಳವಾಗುತ್ತೆ ಅಂತ ಆಸ್ಟ್ರೇಲಿಯಾ ವಿಜ್ಞಾನಿಗಳು ಆಘಾತಕಾರಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಪ್ರಿಯ ಸ್ನೇಹಿತರೆ, ಆಸ್ಟ್ರೇಲಿಯನ್ ಸೆಂಟರ್ ಫಾರ್ ಡಿಸೀಸ್ ಪ್ರಿಪೇರ್ಡ್ನೆಸ್ ನ ವಿಜ್ಞಾನಿಗಳು ಈ ಅಧ್ಯಯನ ಮಾಡಿದ್ದಾರೆ. ಗ್ಲಾಸ್, ಮೊಬೈಲ್ ಸ್ಕ್ರೀನ್, ಹಿಡಿಕೆಗಳಂತಹ ವಸ್ತುಗಳ ಮೇಲೆ ಸೋಂಕು 28 ದಿನಗಳ ಕಾಲ ಜೀವಿಸಬಲ್ಲದು. 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿರುವ ಪ್ರದೇಶದಲ್ಲಿ ವೈರಸ್ ಜೀವಿತಾವಧಿ ಇಷ್ಟಿದ್ರೆ ತಾಪಮಾನ ಕಡಿಮೆಯಾದಂತೆ ಜೀವಿತಾವಧಿ ಹೆಚ್ಚಳವಾಗುತ್ತಂತೆ. ಬೇಸಿಗೆಯಲ್ಲಿ ಸೋಂಕಿನ ನಿಯಂತ್ರಣ ಸಾಧ್ಯವಾಗಿಲ್ಲವೆಂದ್ರೆ ಚಳಿಗಾಲದಲ್ಲಿ ದೊಡ್ಡ ಸಮಸ್ಯೆಗೆ ನಾವು ತೆರೆದುಕೊಳ್ಳಬೇಕಾಗುತ್ತದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಬೇಸಿಗೆಗೆ ಹೋಲಿಸಿದ್ರೆ ಚಳಿಗಾಲದಲ್ಲಿ ಸೋಂಕಿನ ಜೀವಿತಾವಧಿ 5 ರಿಂದ 7 ಪಟ್ಟು ಹೆಚ್ಚಳವಾಗುತ್ತೆ ಅಂತ ಹೇಳಲಾಗ್ತಿದೆ. ದೇಶದಲ್ಲಿ ಗುಣಮುಖ ಪ್ರಮಾಣ 86.4% ಏರಿಕೆ. ಸ್ನೇಹಿತರೆ, ದೇಶದಲ್ಲಿ ಗುಣಮುಖ ಪ್ರಮಾಣ 86.4% ಏರಿಕೆಯಾಗಿದೆ. ಭಾರತದಲ್ಲಿ ಕಳೆದ ಕೆಲ ತಿಂಗಳಿನಿಂದ ಸೋಂಕಿತರ ಸಂಖ್ಯೆಗಿಂತ ಗುಣಮುಖರ ಸಂಖ್ಯೆ ಹೆಚ್ಚಾಗಿದ್ದು ಚೇತರಿಕೆ ಪ್ರಮಾಣ 86.4% ಏರಿಕೆಯಾಗಿದೆ. ಭಾನುವಾರ 71,500 ಜನರು ಚೇತರಿಸಿಕೊಂಡಿದ್ದು ಒಟ್ಟು ಸಂಖ್ಯೆ 61.5 ಲಕ್ಷ ತಲುಪಿದೆ. ಭಾನುವಾರ 66,700 ಜನರಿಗೆ ಹೊಸದಾಗಿ ಸೋಂಕು ತಗುಲಿದ್ದು ಒಟ್ಟಾರೆ ಸೋಂಕಿತರ ಸಂಖ್ಯೆ 71.2 ಲಕ್ಷ ದಾಟಿದೆ. ಮೃತರ ಸಂಖ್ಯೆ 1.09 ಲಕ್ಷಕ್ಕೂ ಹೆಚ್ಚಾಗಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 8.6 ಲಕ್ಷಕ್ಕೆ ಇಳಿಕೆ ಕಂಡಿದೆ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಒಟ್ಟಾರೆ ಪ್ರಕರಣಗಳಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯಗಳು 60% ಪಾಲು ಹೊಂದಿವೆ. ಮೃತರಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶ ರಾಜ್ಯಗಳು 64% ಪಾಲು ಹೊಂದಿದೆ. ಇನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 2,85,055 ಮಂದಿಗೆ ದಾಟಿದ್ದು ಚೇತರಿಸಿಕೊಳ್ಳುತ್ತಿರುವವರ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಾಗುತ್ತಿದೆ.
ನಗರದಲ್ಲಿ ಸೋಮವಾರ ಒಂದೇ ದಿನ 5,764 ಮಂದಿ ಗುಣಮುಖರಾಗಿದ್ದು ಇದು ಈವರೆಗಿನ ದಾಖಲೆಯಾಗಿದೆ. ಇದರಿಂದಾಗಿ ಗುಣಮುಖರ ಸಂಖ್ಯೆ 2,17,122ಕ್ಕೆ ಏರಿಕೆಯಾಗಿದೆ. ನಿಗದಿತ ಆಸ್ಪತ್ರೆ ಕೋವಿಡ್ ಆರೈಕೆ ಕೇಂದ್ರಗಳಲ್ಲಿ 64,570 ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದು 346 ಮಂದಿಯ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಕೊರೋನಾ ಸೋಂಕಿನಿಂದ ನರಳುತ್ತಿದ್ದವರ ಪೈಕಿ ಈವರೆಗೆ 3,362 ಮಂದಿ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ವೈರಸ್ ಆರ್ಭಟ ಕೊಂಚ ಕಡಿಮೆಯಾಗಿದ್ದು ಸೋಮವಾರ 7,606 ಹೊಸ ಪಾಸಿಟಿವ್ ಕೇಸ್ಗಳು ಕಂಡುಬಂದಿವೆ. ಆದರೆ ಸಾವಿನ ಸಂಖ್ಯೆ 10,000 ಗಡಿ ದಾಟಿರುವುದು ಆತಂಕ ಮೂಡಿಸಿದೆ. 12,030 ಜನ ಗುಣಮುಖರಾಗಿದ್ದು ಚೇತರಿಸಿಕೊಂಡವರ ಪ್ರಮಾಣ ಮತ್ತೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 70 ಜನ ಸೋಂಕಿಗೆ ಬಲಿಯಾಗಿದ್ದಾರೆ. ದೆಹಲಿ ಮುಂಬೈಗಿಂತ ನಂಬರ್ 1 ಡೇಂಜರ್ ಬೆಂಗಳೂರ. ಮಾಸ್ಕ್ ಸ್ಯಾನಿಟೈಸರ್ ಇದ್ರೂ 15 ಲಕ್ಷ ಮಂದಿಗೆ ಅಪಾಯದ ಭೀತಿ. ಪ್ರಿಯ ಸ್ನೇಹಿತರೆ, ಸೆಪ್ಟೆಂಬರ್ 12ರಿಂದ ಅಕ್ಟೋಬರ್ 10ರವರೆಗೆ ಬೆಂಗಳೂರಿನಲ್ಲಿ 65% ಜನರಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿದೆ. ಇದರಲ್ಲಿ 59% ಜನರಲ್ಲಿ ಕೊರೋನಾ ಸೋಂಕು ದೃಢವಾಗಿದೆ ಅನ್ನೋದು ಅಂಕಿ ಅಂಶಗಳಿಂದ ಗೊತ್ತಾಗಿದೆ. ಹೌದು, ಸೆಪ್ಟೆಂಬರ್ 12ಕ್ಕೆ 40,929 ಇದ್ದ ಸೋಂಕಿತರ ಸಂಖ್ಯೆ ಅಕ್ಟೋಬರ್ 10ರೊಳಗೆ ಸರಿಸುಮಾರು 24,000 ಜನರಿಗೂ ಹೆಚ್ಚು ಜನರಿಗೆ ಸೋಂಕು ಪತ್ತೆಯಾಗಿದೆ. ಅಂದ್ರೆ ಕೇವಲ ಒಂದೇ ತಿಂಗಳಿಗೆ 64,911 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಇನ್ನು ಸಾವಿನ ಸಂಖ್ಯೆಯಲ್ಲೂ ಸಿಲಿಕಾನ್ ಸಿಟಿ ಹಿಂದೆ ಬಿದ್ದಿಲ್ಲ. ಸೆಪ್ಟೆಂಬರ್ 12ರಿಂದ ಅಕ್ಟೋಬರ್ 10ರೊಳಗೆ ಸುಮಾರು 950ಕ್ಕೂ ಹೆಚ್ಚು ಮಂದಿ ಈ ಸೋಂಕಿಗೆ ಬಲಿಯಾಗಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ 12ರೊಳಗೆ 2,391 ಮಂದಿ ಪ್ರಾಣ ತೆತ್ತಿದ್ರೆ ಒಂದು ತಿಂಗಳೊಳಗೆ ಅಂದ್ರೆ ಅಕ್ಟೋಬರ್ 10ರೊಳಗೆ 3,320 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 39% ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಇನ್ನು ಸಾವಿನ ಸಂಖ್ಯೆಯಲ್ಲಿ ಮುಂದಿದ್ದ ದೆಹಲಿ, ಮುಂಬೈ, ಅಹಮದಾಬಾದ್ ಕ್ರಮೇಣ ಸಾವಿನ ಸಂಖ್ಯೆಯಲ್ಲಿ ಇಳಿಮುಖ ಕಂಡಿದೆ. ಸ್ನೇಹಿತರೆ, ಈ ಹಿಂದೆ ಮುಂಬೈ ಮತ್ತು ಅಹಮದಾಬಾದ್ ಕೊರೋನಾ ಹಾಟ್ಸ್ಪಾಟ್ಗಳಾಗಿತ್ತು. ಆದರೆ ಈಗ ಬೆಂಗಳೂರು ಆ ಜಾಗಕ್ಕೆ ಬಂದು ನಿಂತಿದೆ. ಯಾಕಂದ್ರೆ ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ಇದೇ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 4 ಲಕ್ಷ ಜನರಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಮೊದಲಿಗೆ 3,824ರಲ್ಲಿದ್ದ ಸೋಂಕಿತರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಅಂದ್ರೆ 691 ಜನರಲ್ಲಿ ಮಾತ್ರ ಈ ಒಂದು ತಿಂಗಳಲ್ಲಿ ಸೋಂಕಿತರು ಪತ್ತೆಯಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ 10 ಪಟ್ಟು ಹೆಚ್ಚಾದ ಸೋಂಕಿತರು. ಬೆಂಗಳೂರಿನಲ್ಲಿ ಕೇವಲ 3 ತಿಂಗಳಿಗೆ 10 ಪಟ್ಟು ಹೆಚ್ಚಾಗಿದೆ ಸೋಂಕಿತರ ಸಂಖ್ಯೆ. ಹೌದು, ಬೆಂಗಳೂರಿನಲ್ಲಿ ಈಗಾಗಲೇ 7.7 ಲಕ್ಷ ಜನರಿಗೆ ಕೊರೋನಾ ಪರೀಕ್ಷೆ ಮಾಡಲಾಗಿದೆ. ಜುಲೈ 1ರಿಂದ ಸೆಪ್ಟೆಂಬರ್ 30ರೊಳಗೆ ಅಂದ್ರೆ ಕೇವಲ 3 ತಿಂಗಳೊಳಗೆ 10 ಪಟ್ಟು ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ. ಅಂದ್ರೆ 4,649 ಆಕ್ಟಿವ್ ಕೇಸ್ಗಳಿದ್ದ ಬೆಂಗಳೂರಿನಲ್ಲಿ 3 ತಿಂಗಳಲ್ಲಿ 47,145 ಮಂದಿಗೆ ಅಂಟಿದೆ ಈ ಹಾಳು ಕೊರೋನಾ ವೈರಸ್.
ಸಿಲಿಕಾನ್ ಸಿಟಿಯಲ್ಲಿ ಸಕ್ರಿಯ ಕೇಸ್ಗಳು ಹೆಚ್ಚಾಗಿದ್ದು ಇನ್ನು 15 ಲಕ್ಷ ಜನ ಡೇಂಜರ್ ಝೋನ್ನಲ್ಲಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಿದೀವಿ ಅಂದ್ರೆ, ಈಗಾಗಲೇ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ 10 ಪಟ್ಟು ಹೆಚ್ಚಾಗಿರೋದ್ರಿಂದ ಈ ಸೋಂಕಿತರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರು ಎಷ್ಟು ಜನ ಅಂತ ನೋಡೋದಾದ್ರೆ ಬರೋಬ್ಬರಿ 15 ಲಕ್ಷ ಮಂದಿ. ಇಷ್ಟು ಮಂದಿಯಲ್ಲಿ ಏನಾದ್ರೂ ಸೋಂಕು ಕಾಣಿಸ್ಕೊಂಡ್ರೆ ಮುಂದೆ ಗತಿ ಏನು ಅನ್ನೋದೇ ಈಗ ಎದ್ದಿರೋ $1 ಮಿಲಿಯನ್ ಪ್ರಶ್ನೆ. ಇವರಿಗೆ ಆಸ್ಪತ್ರೆ ವ್ಯವಸ್ಥೆ ಹೇಗೆ ಸಾಧ್ಯ? ಇಷ್ಟು ಮಂದಿಗೆ ಬೆಡ್ ವ್ಯವಸ್ಥೆ ಮಾಡೋದಾದ್ರೂ ಹೇಗೆ? ಈಗಾಗಲೇ ಕೆಲವು ಸೋಂಕಿತರು ಹೋಮ್ ಕ್ವಾರಂಟೈನ್ಗೆ ಮೊರೆ ಹೋಗಿದ್ದಾರೆ. ಇನ್ನು ಕೆಲವರಲ್ಲಿ ಕೊರೋನಾ ಗುಣಲಕ್ಷಣಗಳು ಹೆಚ್ಚಾಗಿ ಆಸ್ಪತ್ರೆ ಸೇರಿದ್ದಾರೆ. ಹೀಗಿರುವಾಗ ಮುಂದೆ ಸಿಲಿಕಾನ್ ಸಿಟಿ ಕಥೆ ಏನು ಅನ್ನೋದನ್ನ ಯೋಚಿಸಿದ್ರೆ ಭಯವಾಗುತ್ತೆ. ನೂರಾರು ಜೀವಗಳು ಬಲಿಯಾಗಿವೆ. ಇನ್ನು 2ನೇ ಅಲೆ ಶುರುವಾದ್ರೆ ಇನ್ನೆಷ್ಟು ಭೀಕರ ದುರಂತಗಳು ಸಂಭವಿಸಬಹುದು ಅನ್ನೋದನ್ನ ನೀವೇ ಊಹಿಸಿ. ಇನ್ನು ದೇಶದಲ್ಲಿ ಈವರೆಗಿನ ಕೊರೋನಾ ಲೆಕ್ಕಾಚಾರ ಹೇಗಿದೆ, ಆ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೇಶದ ಕೊರೋನಾ ಮೀಟರ್ ಹೇಗಿದೆ ಗೊತ್ತಾ ಸ್ನೇಹಿತರೆ? ದೇಶದಲ್ಲಿ ಸುನಾಮಿ ಸ್ವರೂಪ ಪಡೆದುಕೊಂಡಿದ್ದ ಕೊರೋನಾ ಸೋಂಕು ಹರಡುವಿಕೆಯ ತೀವ್ರತೆಯಲ್ಲಿ ಈಗ ತುಸು ತಗ್ಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 71 ಲಕ್ಷವನ್ನು ದಾಟಿದ್ರೂ ಪ್ರತಿದಿನ ಈಗ 6,000ಕ್ಕೂ ಕಡಿಮೆ ಪ್ರಕರಣಗಳು ಗೋಚರಿಸುತ್ತಿವೆ. ಅಕ್ಟೋಬರ್ 8ರಂದು 70,496 ಪ್ರಕರಣಗಳು, ಅಕ್ಟೋಬರ್ 9ರಂದು 73,272 ಪ್ರಕರಣಗಳು, ಅಕ್ಟೋಬರ್ 10ರಂದು 74,383 ಪ್ರಕರಣಗಳು ಹಾಗೂ ಅಕ್ಟೋಬರ್ 11ರಂದು 66,732 ಕಂಡುಬಂದಿದ್ದವು. ಅಕ್ಟೋಬರ್ 12ರಂದು 55,342 ಪ್ರಕರಣಗಳು ಮಾತ್ರ ಪತ್ತೆಯಾಗಿವೆ. ಇದರಿಂದ ದೇಶದ ಕೊರೋನಾ ಪೀಡಿತರ ಸಂಖ್ಯೆ 71,75,881ಕ್ಕೆ ಏರಿಕೆಯಾಗಿದೆ. ಇದಲ್ಲದೆ ಸೋಮವಾರ 706 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ. ಇದರಿಂದ ದೇಶದಲ್ಲಿ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ 1,09,856ಕ್ಕೆ ಏರಿಕೆಯಾಗಿದೆ. ಈವರೆಗೆ ಕೊರೋನಾದಿಂದ ಗುಣಮುಖರಾದವರು 62,27,296 ಜನ ಮಾತ್ರ. ಇನ್ನು ಸಕ್ರಿಯವಾಗಿರುವ ಪ್ರಕರಣಗಳ ಸಂಖ್ಯೆ 8,38,729 ಎಂದು ಕೇಂದ್ರ ಆರೋಗ್ಯ ಇಲಾಖೆಯು ಮಾಹಿತಿ ಬಿಡುಗಡೆ ಮಾಡಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ಕೊರೋನಾ ವೈರಸ್ ಆರ್ಭಟ ಸದ್ಯಕ್ಕೆ ಕಡಿಮೆಯಾಗುವ ಲಕ್ಷಣಗಳು ಗೋಚರಿಸುತ್ತಿಲ್ಲ. ಭಾನುವಾರ 9,523 ಹೊಸ ಪಾಸಿಟಿವ್ ಕೇಸ್ಗಳು ಕಂಡುಬಂದಿದ್ದು 10,117 ಜನ ಗುಣಮುಖರಾಗಿದ್ದಾರೆ. ಚೇತರಿಸಿಕೊಂಡವರ ಪ್ರಮಾಣ ಮತ್ತೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 75 ಜನ ಸೋಂಕಿಗೆ ಬಲಿಯಾಗಿದ್ದಾರೆ. ಹೊಸ ಪ್ರಕರಣಗಳೊಂದಿಗೆ ಕರ್ನಾಟಕದಲ್ಲಿ ಒಟ್ಟು ಪಾಸಿಟಿವ್ ಕೇಸ್ಗಳ ಸಂಖ್ಯೆ 7,10,309ಕ್ಕೆ ಏರಿಕೆಯಾಗಿದೆ. 5,80,054 ಜನ ಸೋಂಕಿನಿಂದ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಇನ್ನು ರಾಜ್ಯದಲ್ಲಿ ಒಟ್ಟು ಸಾವಿನ ಸಂಖ್ಯೆ 10,000 ಗಡಿಯಲ್ಲಿದ್ದು ಇದುವರೆಗೂ 9,966 ಕೊರೋನಾ ಸಂಬಂಧಿತ ಸಾವುಗಳು ಸಂಭವಿಸಿವೆ. ಇನ್ನು 1,20,270 ಪ್ರಕರಣಗಳು ಸಕ್ರಿಯವಾಗಿದ್ದು 904 ಮಂದಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಭಾನುವಾರವೂ ಸೋಂಕಿನ ಅಬ್ಬರ ಮುಂದುವರೆದಿದ್ದು 4,623 ಹೊಸ ಪಾಸಿಟಿವ್ ಕೇಸ್ಗಳು ಸಿಲಿಕಾನ್ ಸಿಟಿಯಲ್ಲಿ ಪತ್ತೆಯಾಗಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 2,81,557ಕ್ಕೆ ಏರಿದೆ. ಇದರಲ್ಲಿ 2,11,358 ಜನ ಗುಣಮುಖರಾಗಿದ್ದಾರೆ. 66,854 ಪ್ರಕರಣಗಳು ಸಕ್ರಿಯವಾಗಿದ್ದು 3,344 ಜನ ಕೊರೋನಾ ಕಾರಣದಿಂದ ಸಾವನ್ನಪ್ಪಿದ್ದಾರೆ. ಇನ್ನೇನು ಕ್ಷಣಗಣನೆ, ದಿನಗಣನೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಆದ್ರೆ ಇವತ್ತಿನವರೆಗೂ ಕೊರೋನಾಗೆ ಲಸಿಕೆ ಸಿದ್ಧವಿಲ್ಲ ಅನ್ನೋ ಸತ್ಯವನ್ನ ಯಾರೊಬ್ರು ಒಪ್ಕೊಳ್ತಾ ಇಲ್ಲ. ಆದ್ರೆ ಈ ಬಗ್ಗೆ WHO ಒಂದು ಸತ್ಯವನ್ನ ಬಯಲು ಮಾಡಿದೆ. ಇನ್ನು WHO ಆಘಾತಕಾರಿ ವಿಚಾರವೊಂದನ್ನ ಬಯಲು ಮಾಡಿದೆ. ಏನು ಅಂತಂದ್ರೆ, ಈ 6 ತಿಂಗಳಲ್ಲಿ ಎಕ್ಸ್ಟ್ರಾ 10 ಲಕ್ಷ ಜನ ಸಾಯುವ ಬಗ್ಗೆ ಎಚ್ಚರಿಸಿದೆ WHO. ಈ ರೀತಿ ಅಂದ ಮಾತ್ರಕ್ಕೆ ಇನ್ನು 6 ತಿಂಗಳು ಲಸಿಕೆ ಸಿಗೋದೇ ಇಲ್ಲ ಅಂತಲ್ಲ. ಲಸಿಕೆ ಈಗ ಸಿಕ್ಕರೂ ಅದು ಜಗತ್ತಿನ ನಾನಾ ಮೂಲೆಗೆ ಹೋಗಿ ಸೇರ್ಬೇಕು. ಲಸಿಕೆ ಉತ್ಪಾದನೆ ಆಗಬೇಕು. ಎಷ್ಟೆಲ್ಲ ಪ್ರೋಸೆಸ್ ಆಗುವಷ್ಟರಲ್ಲಿ ಬಹಳಷ್ಟು ಮಂದಿ ಕೊರೋನಾಗೆ ಬಲಿಯಾಗಬಹುದು ಅಂತ ಹೇಳಲಾಗ್ತಿದೆ.
ಹೇಳಬೇಕು ಅಂದ್ರೆ ಕೊರೋನಾ ಗರಿಷ್ಠ ಮಟ್ಟದಲ್ಲಿ ಇರೋ ದೇಶಗಳಿಗೆ ಈ ಲಸಿಕೆ ಅಗತ್ಯವಿದೆ. ಈಗ ಲಸಿಕೆ ಸಿಕ್ಕರೂ ಈಗಿರುವ ರೋಗಿಗಳಿಗೆಲ್ಲ ಲಸಿಕೆ ನೀಡಬೇಕು ಅಂದ್ರೆ ಸಮಯಾವಕಾಶ ಬೇಕಾಗುತ್ತೆ. ಹಿಂಗ್ ನೋಡೋಕೆ ಹೋದ್ರೆ ಕೊರೋನಾದಿಂದ ಅಷ್ಟು ಸುಲಭವಾಗಿ ಮುಕ್ತಿ ಸಿಗೋದಿಲ್ಲ ಅಂತ ಅನಿಸ್ತಾ ಇದೆ. ಇನ್ನು ಒಂದು ವೇಳೆ ಲಸಿಕೆ ಸಿಗ್ಲೇ ಇಲ್ಲ ಅಂದ್ರೆ ಕಥೆ ಏನಾಗುತ್ತೋ ಹೇಳೋಕ್ಕಾಗಲ್ಲ, ಅದರ ಬಗ್ಗೆ ಊಹಿಸೋಕ್ಕೂ ಆಗಲ್ಲ. ಒಟ್ಟಾರೆ ಕಣ್ಣಿಗೆ ಕಾಣದ ಅನಾಮಿಕ ವೈರಸ್ ಒಂದು ಮಾನವನ ಸಾಮ್ರಾಜ್ಯವನ್ನ ಅಲುಗಾಡಿಸ್ತಾ ಇದೆ. ಮನುಷ್ಯ ಎಷ್ಟೇ ಸೇಫ್ ಆಗಿದ್ರೂ ಮನುಷ್ಯನ ಬೆನ್ನತ್ತುತ್ತಿರೋ ಕೊರೋನಾ ಬಲಿ ಮೇಲೆ ಬಲಿ ಪಡೆದು ಮುನ್ನುಗ್ತಾನೆ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಕೊರೋನಾ ಸೋಂಕು ಏರ್ತಾನೆ ಇದ್ದು ಜನ ಜಾಗೃತರಾಗುವುದು ಅನಿವಾರ್ಯವಾಗ್ಬಿಟ್ಟಿದೆ. ಒಟ್ಟಲ್ಲಿ ಕೊರೋನಾ ಎರಡನೇ ಅಲೆಯ ಭಯ ಭಾರತೀಯರನ್ನ ಕಾಡ್ತಾ ಇದೆ. ಇನ್ನು ಈ ಭಯ ನಿವಾರಣೆ ಆಗಬೇಕು ಅಂದ್ರೆ ಕೊರೋನಾ ಲಸಿಕೆ ಭಾರತಕ್ಕೆ ವರದಾನವಾಗಬೇಕಾಗಿದೆ. ಆದಷ್ಟು ಬೇಗ ಕೊರೋನಾ ಲಸಿಕೆ ಸಿಗಲಿ ಅಂತ ಆಶಿಸ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.